Welcome to physics class, current electricity class number 17. So in previous class we discussed about meter bridge, one of the practical instrument to measure the unknown resistance. Today we are going to discuss about one more practical instrument that we call it as potentiometer. Potentiometer. Now the potentiometer, it is a device which can use to measure potential difference accurately, potential difference in the wire accurately. So a device is used to measure potential difference accurately. So ನೀವು ಕ್ವೆಶ್ಚನ್ ಮಾಡಬಹುದು, ಸರ್ ಇದು ಪೊಟೆನ್ಶಿಯೋಮೀಟರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ನ ಮೆಜರ್ ಮಾಡೋದಾದ್ರೆ ವಾಟ್ ಈಸ್ ದ ಯೂಸ್ ಆಫ್ ವೋಲ್ಟ್ ಮೀಟರ್ ಅಂತ ಕೇಳಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವೋಲ್ಟ್ ಮೀಟರ್, ಐಡಿಯಲ್ ವೋಲ್ಟ್ ಮೀಟರ್ ಅಂತ ತಗೊಳ್ಳೋದಾದ್ರೆ ಐಡಿಯಲ್ ವೋಲ್ಟ್ ಮೀಟರ್ ಏನ್ ಬಿಟೇಕನ್ ರೆಸಿಸ್ಟೆನ್ಸ್ ವಿಲ್ ಬಿ 0. ಐಡಿಯಲ್ ವೋಲ್ಟ್ ಮೀಟರ್ ಅಲ್ಲಿ ರೆಸಿಸ್ಟೆನ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಐಡಿಯಲ್ ವೋಲ್ಟ್ ಮೀಟರ್ ಅಲ್ಲಿ ರೆಸಿಸ್ಟೆನ್ಸ್ 0 ಆಗಿತ್ತು ಅಂತ ತಗೊಂಡ್ರೆ ನಿಮಗೆ ಏನು ಪೊಟೆನ್ಶಿಯಲ್ ಡಿಫರೆನ್ಸ್ ಬರುತ್ತೆ ಆ ವ್ಯಾಲ್ಯೂಸ್ ಕರೆಕ್ಟ್ ಆಗಿರುತ್ತೆ, ಅಕ್ಯುರೇಟ್ ಆಗಿರುತ್ತೆ. ಬಟ್ ನಾವು ಕ್ಯಾಲಿಬ್ರೇಟ್ ಮಾಡ್ಬೇಕಾದ್ರೆ ವೋಲ್ಟ್ ಮೀಟರ್ ನ ಐಡಿಯಲ್ ಆಗಿ ನಾವು ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವೋಲ್ಟ್ ಮೀಟರ್ ವಿಚ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್, ಸೊ ಅಲ್ಲಿ ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ನಾವೇನ್ ಮಾಡ್ತೀವಿ, ಈ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡ್ಕೊಂಡು ಅಕ್ಯುರೇಟ್ ಆಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ನೌ ಸೊ ಎ ಡಿವೈಸ್ which is used to measure potential difference accurately is known as potentiometer. Now principle, on what principle which works, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ, when a steady current flows through any part of the wire, flows through potentiometer wire or through wire, the potential difference, potential drop or difference, the potential difference at any part of the wire is directly proportional to length of that portion. So this is the principle behind potentiometer. V is directly proportional to L ಅಂತ ಹೇಳ್ತಿದ್ದಾರೆ. when a steady current ನಾವೇನ್ ಮಾಡ್ತಾ ಇದೀವಿ, ಫ್ಲೋ ಮಾಡ್ತಾ ಇದೀವಿ, the potential difference at any part of the wire is directly proportional to length of that portion. ಅಂದ್ರೆ ನೀವೇನ್ ಕನ್ಸಿಡರ್ ಮಾಡಿದ್ರ ಲೆಂತ್, ಆ ಲೆಂತ್ ಗೆ ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ವಾಟ್ ಈಸ್ ದ ಪ್ರೂಫ್, ನಾವು ಪ್ರೂವ್ ಮಾಡ್ಬೇಕಲ್ಲ, V is directly proportional to L ಅಂತ. Now the V be the let V be the potential difference V be the potential difference across the part of the wire ನಾವೇನ್ ವೈರ್ ನ ಕನ್ಸಿಡರ್ ಮಾಡ್ತಾ ಇದೀವಿ ಆ ಪಾರ್ಟ್ ಅಲ್ಲಿರೋ ವೈರ್, ಅಂಡ್
and R be the resistance of that part. Resistance of that wire. Resistance of that wire. ಅಂದ್ರೆ ನೀವೇನ್ ಲೆಂತ್ ತಗೊಳ್ತಾ ಇದ್ದೀರಾ ಆ ಲೆಂತ್ ಇಂದು ರೆಸಿಸ್ಟೆನ್ಸ್. ಓಕೆನಾ? Let V be the potential difference across the part of the wire and R be the resistance of the wire and I be the current in the circuit. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ತಗೊಂಡ್ರೆ ಇನ್ ಜನರಲ್ ಆಗಿ ತಗೊಳ್ತೀನಿ. ಸೊ ದಿಸ್ ಇಸ್ ದ ವೈರ್, ಇದೊಂದು ವೈರ್ ಇದೆ ಅಂತ ತಗೊಳ್ತೀನಿ. ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಯಾಕಂದ್ರೆ ನಾವು ಪೊಟೆನ್ಶಿಯಲ್ ಮೀಟರ್ದು ಕನ್ಸ್ಟ್ರಕ್ಷನ್ ಓದಬೇಕಾಗುತ್ತೆ. ಇಲ್ಲಿ ಇನ್ ಜನರಲ್ ಆಗಿ ತಗೊಳ್ತಾ ಇದ್ದೀನಿ, which is connected to battery. This is a rheostat ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. Rheostat is nothing but resistance. Now which is connected to galvanometer. ಓಕೆನಾ? ಈಗ ನೀವೇನ್ ಮಾಡ್ತಾ ಇದ್ದೀರಾ, ಈ ಗ್ಯಾಲ್ವನೋಮೀಟರ್ ಇದನ್ನ ನಾವು ಜಾಕಿ ಅಂತ ತಗೊಳ್ತಾ ಇದೀವಿ. ಜಾಕಿನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಾ, ಯಾವ್ದ್ರ ಮೇಲೆ, ಈ ವೈರ್ ಮೇಲೆ ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಜಾಕಿನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂತ ತಗೊಳ್ತೀನಿ, ಈ ಪೊಸಿಷನ್ ಪ್ಲೇಸ್ ಮಾಡ್ತಾ ಇದ್ದೀರಾ. ಸೊ ಜಾಕಿನ ಇಲ್ಲಿ ಪ್ಲೇಸ್ ಮಾಡಿದಾಗ ಇದರ ಲೆಂತ್ ಏನಿದೆ, ಎಲ್ ಇದೆ. ದಿಸ್ ಲೆಂತ್ ವಿಲ್ ಬಿ ಎಲ್ ಅಂಡ್ ದಿಸ್ ರೆಸಿಸ್ಟೆನ್ಸ್ ವಿಲ್ ಬಿ ಆರ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಈ ಲೆಂತ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಅಥವಾ ಈಗ ಫಾರ್ ಎಕ್ಸಾಂಪಲ್ ಜಾಕಿನ ನೀವು ಇಲ್ಲಿ ಪ್ಲೇಸ್ ಮಾಡ್ತೀರಾ ಅಂತ ತಗೊಂಡ್ರೆ ಈ ಲೆಂತ್ ಅಲ್ಲಿ, ಓಕೆನಾ, ದಿಸ್ ಇಸ್ ದ ಲೆಂತ್, ಇದನ್ನ L1 ಅಂದ್ರೆ ಇದು L2 ಅಂತ ತಗೊಳ್ತೀನಿ. ಈ ಲೆಂತ್ ಅಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅನ್ನೋದನ್ನ ಫೈಂಡ್ ಔಟ್. ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ನೋಡಿ, ಇದು ಹೈಯರ್ ಪೊಟೆನ್ಶಿಯಲ್ VA ಅಂತ ತಗೊಳ್ತೀನಿ, ಎ ಪಾಯಿಂಟ್ ಗೆ. ಇದು ಲೋಯರ್ ಪೊಟೆನ್ಶಿಯಲ್ ಬಿ, ಯಾಕಂದ್ರೆ ನೆಗೆಟಿವ್ ಕನೆಕ್ಟೆಡ್ ಟು ಬಿ. ಸೊ ನೋಡಿ, ಅಬ್ಸರ್ವ್ ದಿಸ್ ಒನ್, ಎ ಬಿ, VA, ಇದು VB. ಯಾವುದು ಗ್ರೇಟರ್ ಇರುತ್ತೆ? VA. VA is greater than VB. VA is greater than VB. ಈಗ ನೀವು ಟುವರ್ಡ್ಸ್ VB ಮೂವ್ ಮಾಡ್ತಾ ಇದ್ದೀರಾ, ಲೆಂತ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಿದೆ. ಟುವರ್ಡ್ಸ್ VB ಮೂವ್ ಮಾಡ್ತಾ ಇದ್ದೀರಾ, ಲೆಂತ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ವಾಟ್ ಅಬೌಟ್ ಪೊಟೆನ್ಶಿಯಲ್ ಡಿಫರೆನ್ಸ್? ನೋಡಿ, ಈಗ ಈ ಲೆಂತ್ಗೆ ತಗೊಳ್ಳೋದಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಇದು 5 ವೋಲ್ಟ್ ಇದೆ, ಇದು 0 ವೋಲ್ಟ್ ಇದೆ ಅಂತ ತಗೊಳ್ತೀನಿ. 5 ಮೈನಸ್ ಇದನ್ನ ನಾನೊಂದು 2 ವೋಲ್ಟ್ ಅಂತ ತಗೊಳ್ತೀನಿ. 5 ಮೈನಸ್ 2 ಇಸ್ 3. ಅರ್ಥ ಆಗ್ತೀಯಣ್ಣ? ಈಗ ಇಲ್ಲಿ ಕನ್ಸಿಡರ್ ಮಾಡಿದ್ರೆ 3 ಇದೆ ಅಂತ ತಗೊಳ್ತೀನಿ, ಅಥವಾ ಇದನ್ನ 3 ಅನ್ಕೊಳ್ಳಿ, ಇದನ್ನ 2 ಅನ್ಕೊಳ್ಳಿ. ಈಗ 5 ಮೈನಸ್ 3 2. ಓಕೆನಾ? ನೆಕ್ಸ್ಟ್ 5 ಮೈನಸ್ 2 3. ಹೌದಾ? ವೋಲ್ಟೇಜ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಲೆಂತ್ ಗೋಸ್ ಆನ್ ಇನ್ಕ್ರೀಸಿಂಗ್, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ, ದೆನ್ potential also, potential drop, potential difference will be increased. ಗೊತ್ತಾಗ್ಲಿಲ್ಲ? potential, not potential difference will be increased, ಅಥವಾ potential drop will be increased. So that's why ಇದಕ್ಕೆ ನಾವು ಪ್ರೂವ್ ಮಾಡೋದಾದ್ರೆ we know V is equal to IR from Ohm's law. V is equal to IR ಅಂತ ತಗೊಳ್ತೀನಿ. Then V is equal to, here we know the formula for R. R is equal to I into R is equal to rho L by A. ನೆನಪಿರಲ್ಲ ಫಾರ್ಮುಲಾ, ರೆಸಿಸ್ಟೆನ್ಸ್ ಫಾರ್ಮುಲಾ in terms of resistivity, length and area. Then V is equal to ಏನಾಗುತ್ತೆ? V can be written as V is equal to I rho L by A. Okay, now if you consider the wire has uniform cross section, uniform cross section. So uniform cross section ಅಂದ್ರೆ ಕರೆಂಟ್ ಸ್ಟಡಿ ಆಗಿ ಫ್ಲೋ ಆಗ್ತಾ ಇದೆ, ಯಾಕಂದ್ರೆ ಸ್ಟಡಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಅಂತ ಹೇಳ್ತಾ ಇದೀವಿ. ಕರೆಂಟ್ ಸ್ಟಡಿ ಇದೆ ಅಂದ್ರೆ ಕಾನ್ಸ್ಟೆಂಟ್ ಕರೆಂಟ್, ರೋ ಆಲ್ಸೋ ಕಾನ್ಸ್ಟೆಂಟ್,
ಅಂಡ್ ಏರಿಯಾ ಆಲ್ಸೋ ಕಾನ್ಸ್ಟೆಂಟ್. ಯಾಕಂದ್ರೆ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಅಂತ ತಗೊಂಡಾಗ ರೆಸಿಸ್ಟೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಇದೆ ಅಂತ ತಗೊಳ್ತೀನಿ. ಇವೆಲ್ಲವೂ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಇದೆಲ್ಲದೂ ಕಾನ್ಸ್ಟೆಂಟ್ ಆಯ್ತು ಅಂತಂದ್ರೆ ಇದನ್ನೇನಂತ ಬರೀಬಹುದು ಈಗ, ವಿ ಇಸ್ ಈಕ್ವಲ್ ಟು ಐ ರೋ ಎ ಬದಲು ನಾನು ಒಂದು ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ದಟ್ ಈಸ್ ಕೆ ಇಂಟು ಎಲ್. ಅಕಾರ್ಡಿಂಗ್ ಟು ದಿಸ್ ಒನ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಪ್ರೂವ್ ಆಯ್ತಾ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ. ವೇರ್ ಕೆ is nothing but potential gradient ಅಂತ ಹೇಳ್ತೀವಿ. ಏನು ಕೆ ನ ಏನಂತ ಹೇಳ್ತೀವಿ? ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗೊತ್ತಾಗ್ತೀಯ? ವಾಟ್ ಇಸ್ ಮೆಂಟ್ ಬೈ ಪೊಟೆನ್ಶಿಯಲ್ ಗ್ರೇಡಿಯಂಟ್? ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್, ವಿ ಬೈ ಎಲ್. ನೋಡಿ, ನೀವು ಬೇಕಿದ್ರೆ ಇದನ್ನು ತಗೋಬಹುದು. ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ? ಕೆ ಇಸ್ ಈಕ್ವಲ್ ಟು ಈ ಎಲ್ ನ ಈ ಕಡೆ ತಗೊಂಡ್ರೆ ವಿ ಬೈ ಎಲ್, where K is a potential gradient. So this is the principle of ಯಾವುದು? potentiometer. ಅರ್ಥ ಆಗ್ತಿದೆಯಾ? Now what are the applications of ಯಾವುದು? potentiometer. Before going through the application, what is the construction of Wheatstone ಇದು ಯಾವುದು? potentiometer we have to discuss. So construction of Wheatstone potentiometer. Construction of potentiometer. Now construction consider ಮಾಡ್ತೀನಿ. Construction of potentiometer. Now let us consider it consists of a long uniform manganese or constantan wire. It consists of long uniform manganese or constantan wire fixed on a wooden board as shown in the figure. Now diagram will be like this. So this is the wooden board. We place a wire on the wooden board. ನೋಡಿ, ಇಲ್ಲಿ ಪೊಟೆನ್ಶಿಯೋಮೀಟರ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪೊಟೆನ್ಶಿಯೋಮೀಟರ್ ಬರುತ್ತೆ. ಒಂದು ಪೊಟೆನ್ಶಿಯೋಮೀಟರ್ 1 ಮೀಟರ್ ವೈರ್ ಲೆಂತ್ ಇರುವಂತ ಪೊಟೆನ್ಶಿಯೋಮೀಟರ್, ಇನ್ನು 4 ಮೀಟರ್ ಇರ್ಬೋದು, 3 ಮೀಟರ್ ಇರ್ಬೋದು, 10 ಮೀಟರ್. ಅಂದ್ರೆ ರಿಕ್ವೈರ್ಮೆಂಟ್ ಯಾವ ತರ ಇದೆ ಆ ತರ ನಾವೇನ್ ಮಾಡ್ತೀವಿ, ಪೊಟೆನ್ಶಿಯೋಮೀಟರ್ ನಲ್ಲಿ ವೈರ್ ಲೆಂತ್ ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಈಗ 10 ಮೀಟರ್ ವೈರ್ ಇರುವಂತ ಒಂದು ನಾವು ಕನ್ಸಿಡರ್ ಮಾಡ್ಕೊಂಡ್ರೆ 10 ಮೀಟರ್ ವೈರ್ ಅಂತಂದ್ರೆ ಆ ವುಡನ್ ಬೋರ್ಡ್ ಎಷ್ಟು ಉದ್ದ ಆಗುತ್ತೆ? 10 ಮೀಟರ್ ಲೆಂತ್ ಆಗುತ್ತೆ. ಏನು ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಅದನ್ನ ಟೇಬಲ್ ಮೇಲೆ ಪ್ಲೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ ನಾವೇನ್ ಮಾಡ್ತೀವಿ, ಈ ಏನು ವೈರ್ ಇರುತ್ತೆ ಅದನ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅದರ ಮೇಲ್ಗಡೆ ಈ ವುಡನ್ ಬೋರ್ಡ್ ಮೇಲ್ಗಡೆ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಿ ಕನ್ಸಿಡರ್ 4 ಮೀಟರ್ ವೈರ್ ಅಂತ ತಗೊಳ್ತೀನಿ. ಸೊ 4 ಮೀಟರ್ ವೈರ್ ನ ಈ ತರ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಆ ವೈರ್ ನ ಆ ವುಡನ್ ಬೋರ್ಡ್ ಮೇಲೆ ಫಿಕ್ಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ಈ ಪ್ರಾಕ್ಟಿಕಲಿ ದಿಸ್ ಲಾಂಗ್ ವೈರ್ ಎ ಬಿ. ಈಗ ಇದನ್ನ ನಾನು ಎ ಅಂತ ತಗೊಂಡ್ರೆ ದಿಸ್ ಇಸ್ ಪಿ ಅಂತ ಕನ್ಸಿಡರ್ ಮಾಡ್ತೀನಿ. ಲಾಂಗ್ ವೈರ್ ಎ ಬಿ ವಿಚ್ ಕನ್ಸಿಸ್ಟ್ ಆಫ್ 4 ಈಕ್ವಲ್ ಪಾರ್ಟ್ಸ್. 4 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಇದೀವಿ. ಈಚ್ ಹ್ಯಾಸ್ 1 ಮೀಟರ್ ಲಾಂಗ್. ಇದು 1 ಮೀಟರ್ ಇದೆ, ಇದು 1 ಮೀಟರ್ ಇದೆ, ಇದು 1 ಮೀಟರ್ ಇದೆ, ಇದು 1 ಮೀಟರ್ ಇದೆ. ಟೋಟಲ್ ಲೆಂತ್ ಎಷ್ಟಿದೆ? 4 ಮೀಟರ್. ನಾನು 4 ಮೀಟರ್ ವೈರ್ ತಗೊಳ್ತಾ ಇದ್ದೀನಿ. These 4 equal parts are connected to one another.
ಈಗ ಇವನ್ನ ಕನೆಕ್ಟ್ ಮಾಡ್ಬೇಕಲ್ಲ, ನನಗೆ ಟೋಟಲ್ 4 ಮೀಟರ್ ವೈರ್ ಬೇಕು. ಸೊ ದಟ್ಸ್ ವೈ ಒನ್ ಅನದರ್ ವಿತ್ ಕಾಪರ್ ಸ್ಟ್ರಿಪ್ಸ್ ಅಟ್ ದ ಎಂಡ್ಸ್. ಸೊ ಈ ಎಂಡ್ಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಕಾಪರ್ ಸ್ಟ್ರಿಪ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ ಈ ತರ. ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ 1 ಮೀಟರ್. ನೆಕ್ಸ್ಟ್ ಈ ಏನಿದೆ ಕಾಪರ್ ಸ್ಟ್ರಿಪ್ ವಿಚ್ ಹ್ಯಾಸ್ ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್. ಸೊ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮತ್ತೆ 1 ಮೀಟರ್, ಟೋಟಲ್ ಎಷ್ಟಾಗುತ್ತೆ 2 ಮೀಟರ್. ಇದು ಕನೆಕ್ಟಿವಿಟಿ ಇದೆ, ಇದೇನಾಗಿದೆ ಕನೆಕ್ಟೆಡ್, ಯಾವುದು ಕಾಪರ್ ಸ್ಟ್ರಿಪ್ಸ್ ಇಂದ ಕನೆಕ್ಟ್ ಆಗಿದೆ ಇದು ಫುಲ್. ಓಕೆನಾ? ಸೊ ಈಗ ಏನಾಗುತ್ತೆ, ಇದು 2 ಮೀಟರ್, ನೆಕ್ಸ್ಟ್ 3, 4, ಟೋಟಲ್ ಎಷ್ಟಾಯ್ತು 4 ಮೀಟರ್ ಲಾಂಗ್ ವೈರ್ ಆಯ್ತು. ಅಂದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ದೀಸ್ 4 ಪಾರ್ಟ್ಸ್ ಆಫ್ ದ ವೈರ್ ಆರ್ ಕನೆಕ್ಟೆಡ್ ಅಟ್ ದ ಒನ್ ಅನದರ್. ಅಂದ್ರೆ ಏನ್ ಮಾಡ್ತೀವಿ, ಕನೆಕ್ಟ್ ಮಾಡಬೇಕು ಒನ್ ಅನದರ್. ಸೊ ಅದಕ್ಕೆ ನಾವು ಕಾಪರ್ ಸ್ಟ್ರಿಪ್ಸ್ ನ ಯೂಸ್ ಮಾಡ್ತೀವಿ. ಸೊ ದಟ್ ವಿಚ್ ಆಕ್ಟ್ಸ್ ಎಸ್ ಎ 4 ಮೀಟರ್ ವೈರ್. ಓಕೆನಾ? ಎ ಸ್ಟಡಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಈಗ ನೀವು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡಿ, ಜನರಲ್ ಆಗಿ ಸರ್ಕ್ಯೂಟ್ ತಗೊಳ್ತೀನಿ. ಸೊ ಇದನ್ನೇ ನಾನು ಒಂದು ಸಿಂಗಲ್ ವೈರ್ ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ದ ಪೊಟೆನ್ಶಿಯಲ್ ಮೀಟರ್ ಎ ಬಿ. ಓಕೆನಾ? ಪೊಟೆನ್ಶಿಯಲ್ ಮೀಟರ್ ಅಂತ ತಗೊಳ್ತಾ ಇದ್ದೀನಿ. A steady current which will be flows through the potentiometer. Steady current flow ಆಗಬೇಕು ಅಂದ್ರೆ we need a cell or battery. ಓಕೆನಾ? ಒಂದು ಬ್ಯಾಟರಿನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. And with series plug key ಇದೆ and rheostat ಇದೆ. Rheostat and plug keys are connected in series. ಈ ಏನಿದೆ ಈ ಸೆಲ್ಗೆ ಸೀರೀಸ್ ಆಗಿ ನಾವೇನ್ ಮಾಡ್ತಾ ಇದೀವಿ, plug key ಮತ್ತೆ rheostat. This is RH, this is K, plug key. ನೀವು ಬೇಕಿದ್ರೆ plug key ಅಂತಾನು ಬರೀಬಹುದು, plug key. And this is battery of EMF E ಇದೆ ಅಂತ ತಗೊಳ್ತೀನಿ, ಅಥವಾ E ನಾಟ್ ಅಂತಾನು ಕನ್ಸಿಡರ್ ಮಾಡಬಹುದು. ನಾವು ಅರ್ಥ ಆಗ್ತಿದೇನೋ ಏನಾಗಿದೆ ಇಲ್ಲಿ ಕನೆಕ್ಷನ್ ಯಾವ ತರ ಇದೆ. when steady current will be, plug is closed, the steady current will be flows through this wire. ಈ ತರ ಏನಾಗುತ್ತೆ, ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. A steady current is allowed to flow through the wire AB. A sensitive galvanometer, ಒಂದು galvanometer ನ ಕನ್ಸಿಡರ್ ಮಾಡ್ತಾ ಇದ್ದೀನಿ with another cell and jockey. ಒಂದು ಜಾಕಿ ಮತ್ತೆ ಸೆಲ್ ಮೂಲಕ ನಾನು ಏನ್ ಮಾಡ್ತಾ ಇದ್ದೀನಿ, ಗ್ಯಾಲ್ವಾನೋಮೀಟರ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಜಾಕಿ ಕನೆಕ್ಷನ್ ಇದೆ. Now if you want to calculate EMF of this cell by using potentiometer, ಓಕೆನಾ? ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕು, ಏನು ಸೆಲ್ ಇಂದು EMF ಫೈಂಡ್ ಔಟ್ ಮಾಡಬೇಕು, ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಹಿಯರ್ ವಿಚ್ ಮೇಡ್ 1 meter scale, provided 1 meter scale here. ಸೊ ಇದ್ರ ಮೇಲ್ಗಡೆ 1 meter scale ಇದೆ. ಈ ಮೀಟರ್ ಸ್ಕೇಲ್ ಏನು ಎಷ್ಟು ಲೆಂತ್ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್. ಏನು ಕನ್ಸ್ಟ್ರಕ್ಷನ್ ಏನ್ ಹೇಳುತ್ತೆ, ಪ್ರಾಕ್ಟಿಕಲಿ ವೈರ್ this long wire ಅಂತ ತಗೊಳ್ಳಿ. this long wire consists of 4 equal parts of length of 1 meter long. Okay, now these four wires are connected at one another connected to one another by thick copper strips.
copper strips, so that the combination acts as a single wire of length 4 meter. A steady current is allowed to flow through the wire AB. A sensitive galvanometer through jockey is connected. ನೀವು ಬೇಕಿದ್ರೆ ಇದು ರಿಕ್ವೈರ್ಮೆಂಟ್ ಇಲ್ಲ ಅಂತಾನು ಕನ್ಸಿಡರ್ ಮಾಡಬಹುದು, ಓಕೆನಾ. ಸೆಲ್ ಇಲ್ದಂಗೂ ಕನ್ಸಿಡರ್ ಮಾಡಬಹುದು. ಥ್ರೂ ಜಾಕಿ ಈಸ್ ಕನೆಕ್ಟೆಡ್. A meter scale is provided on the wooden board parallel to the length of the wire. Okay, now. So this is about the construction. Okay, now. Ega, what are the applications of this potentiometer we have to discuss? It is simple ನೋಡಿ. Practically, this long wire consists of 4 equal parts of 1 meter long. These 4 wires are connected to one another by thick copper strips, so that the combination acts as a 4 meter in stretch. Okay, now 4 meter. A steady current will be flowing through this circuit, allowed to flow through AB. A sensitive galvanometer through jockey is connected. ಅದರ ಜೊತೆಗೆ galvanometer ಕನೆಕ್ಟ್ ಮಾಡಿದ್ದೀವಿ. Meter scale is provided on the board parallel to the length of the wire. ಇದರ ಮೇಲ್ಗಡೆ ನಾವೇನ್ ಮಾಡ್ತಾ ಇದೀವಿ, ಒಂದು ಮೀಟರ್ ಸ್ಕೇಲ್ ನ ಪ್ಲೇಸ್ ಮಾಡ್ತಾ ಇದೀವಿ ಈ ತರ. So finally we get the potential difference. How much potential difference between this on the principle. Okay, now next one, what are the applications of potentiometer? First application, we have to find out the EMF. First application, to find the EMF of cell. Find the EMF of cell. ಅದೇ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ತಾ ಇದೀನಿ. So this is potentiometer. Now this is connected by a cell, a battery, which is connected to plug key and which is connected to rheostat. Okay, now which is connected by cell, galvanometer, and which is connected to jockey. ಈಗ ನೀವು ಮಾಡಬೇಕಾಗಿರೋದಿಷ್ಟೇ,
ಇದು ನಿಮಗೆ ಇ ನಾಟ್ ಅಥವಾ ಇ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ವಿ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ಇ ಎಂ ಎಫ್. Observe this one. When plug key is closed, the current will be flowing in this direction. You have to balance this by jockey. ಅಂದ್ರೆ ಸ್ಲೈಡ್ ಮಾಡ್ತಾ ಹೋಗ್ಬೇಕು. ಈಗ ನೀವು ಸ್ಲೈಡ್ ಮಾಡ್ತಾ ಹೋಗ್ತಿದ್ರ, ಈಗ ಏನಾಗಿದೆ, ಜಾಕಿ ಸ್ಲೈಡ್ ಮಾಡಿದ್ರ, ದಿಸ್ ಗ್ಯಾಲ್ವನೋಮೀಟರ್ ಶೋಸ್ ಸಮ್ ಡಿಫ್ಲೆಕ್ಷನ್. ಸೊ ಇದು 0, ದಿಸ್ ಇಸ್ 30, ದಿಸ್ ಇಸ್ ಆಲ್ಸೋ 30. ಸೊ ಗ್ಯಾಲ್ವನೋಮೀಟರ್ ಪಾಯಿಂಟರ್ ಇದೆ, ಈ ಪಾಯಿಂಟರ್ ಸಮ್ ವ್ಯಾಲ್ಯೂ ತೋರಿಸ್ತಾ ಇದೆ. ಓಕೆನಾ? ಇಟ್ ಶುಡ್ ಬಿ ಶೋಸ್ ನೋ ಡಿಫ್ಲೆಕ್ಷನ್. ಈ ಜಾಕಿನ ನೀವೇನ್ ಮಾಡ್ಬೇಕು, ಮೂವ್ ಮಾಡ್ತಾ ಹೋಗ್ಬೇಕು ಯಾವ್ದೋ ಒಂದು ಪೊಸಿಷನ್ ಅಲ್ಲಿ. ಇದು ಮೂವ್ ಮಾಡ್ತಾ ಹೋದ್ರೆ ಈ ಪೊಸಿಷನ್ ಅಂತ ತಗೊಳ್ತೀನಿ, J1 ಅಂತ ತಗೊಳ್ತೀನಿ. ಅಟ್ J1 ಪೊಸಿಷನ್ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಶೋಸ್ 0. ಅಂದ್ರೆ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್. ದಿಸ್ ಲೆಂತ್ ಕ್ಯಾನ್ ಬಿ ಟೇಕನ್ ಆಸ್ L. ಈ ಲೆಂತ್ ನಾನು ಏನಂತ ತಗೊಳ್ತಾ ಇದ್ದೀನಿ, L ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? So here the potential difference which is equal to the potential difference between these 2 points. ಯಾಕಂದ್ರೆ there is no current through this point. ಗ್ಯಾಲ್ವನೋಮೀಟರ್ ನಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಇಲ್ಲಿ ಈ ಪೊಟೆನ್ಶಿಯಲ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. So that's why EMF can be taken as V is equal to K into L. V is equal to KL, ಅದನ್ನು E is equal to KL EMF ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗ್ತೀಯೇನ ಕಾನ್ಸೆಪ್ಟ್? ವಿ ಬದಲು ಇದು ವಿ. ಓಕೆನಾ? ಪೊಟೆನ್ಶಿಯಲ್ ಡಿಫರೆನ್ಸ್. ಈಗ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂದ್ರೆ ವಿ ಗೆಟ್ ಇ ಎಂ ಎಫ್. ಅದನ್ನೇ ತಾನೆ ಓಪನ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ ನೆನಪಿದೇನಾ? ಸೊ ಓಪನ್ ಸರ್ಕ್ಯೂಟ್ ಅಂತಂದ್ರೆ ಇ ಎಂ ಎಫ್, ಕ್ಲೋಸ್ಡ್ ಸರ್ಕ್ಯೂಟ್ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಇಲ್ಲಿ ಕರೆಂಟ್, ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ ಯಾವಾಗ, ವೆನ್ ಗ್ಯಾಲ್ವನೋಮೀಟರ್ ಶೋಸ್ ನೋ ಡಿಫ್ಲೆಕ್ಷನ್, ದೆನ್ ಇ ಇಸ್ ಈಕ್ವಲ್ ಟು KL ಆಗಿರುತ್ತೆ. This length we call it as balancing length. So to find the EMF we can find like this. ಅಂದ್ರೆ V find out ಮಾಡಿದ್ರೆ, ಇದು V find out ಮಾಡಿದ್ರೆ you get E also. ಅರ್ಥ ಆಗ್ತಿದೆನಾ? ಯಾವಾಗ ಈ ಲೆಂತ್, ಈ ಗ್ಯಾಲ್ವನೋಮೀಟರ್ ಶೋಸ್ ನೋ ಡಿಫ್ಲೆಕ್ಷನ್ ಆಗಿದ್ದಾಗ. ಈಗ ಎರಡನೇ ಸ್ಟೆಪ್ ಕನ್ಸಿಡರ್ ಮಾಡ್ಕೊಂಡ್ರೆ ಸೆಕೆಂಡ್ ಒನ್ ಅಲ್ಲಿ ಕಂಪ್ಯಾರಿಸನ್ of EMFs of ಸೆಲ್ ಇಂದು ಕಂಪ್ಯಾರಿಸನ್ ಮಾಡ್ತೀವಿ. EMFs ನ ಯಾವ ತರ ಕಂಪ್ಯಾರಿಸನ್ ಮಾಡಬೇಕು ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಇದೇ ಸರ್ಕ್ಯೂಟ್ ನೇ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಪೊಟೆನ್ಶಿಯೋಮೀಟರ್ A and B which is connected to cell, and plug key and rheostat, which is connected to B ಗೆ connection ಇದೆ. Here the positive terminal of standard cell which is connected to cell which has to find out EMF, adu another cell. ಓಕೆನಾ? ಎರಡು ಪಾಸಿಟಿವ್ ಟರ್ಮಿನಲ್ಸ್ ಏನಿದೆ, ಈ ಎರಡು ಪಾಸಿಟಿವ್ ಟರ್ಮಿನಲ್ಸ್ ವಿಚ್ ಇಸ್ ಕನೆಕ್ಟೆಡ್ ಟು ಎ, ವೇರ್ ದ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆಲ್ ಇಸ್ ಕನೆಕ್ಟೆಡ್. ಓಕೆನಾ? ಅಂಡ್ ದಿಸ್ ಕ್ಯಾನ್ ಬಿ ಟರ್ಮಿನಲ್ ಕ್ಯಾನ್ ಬಿ ಟೇಕನ್ ಆಸ್ 1, ದಿಸ್ ಇಸ್ 2, and here one common terminal, this terminal is connected to galvanometer and which is connected to jockey. So this is the connection. If you assume that this can be taken as cell 1, this can be taken as cell of EMF 2. ಈಗ ಫಸ್ಟ್ ಏನ್ ಮಾಡ್ತಾ ಇದ್ದೀನಿ, ಈ ಏನಿದೆ ಸರ್ಕ್ಯೂಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಸರ್ಕ್ಯೂಟ್ ನ ಏನ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಪ್ಯಾರಿಸನ್ ಮಾಡ್ಬೇಕಲ್ಲ, ಫಸ್ಟ್ E1 E2 ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಮೂವ್ ಮಾಡ್ತಾ ಹೋಗ್ತೀನಿ. ಇದು ಇನಿಷಿಯಲಿ ಅಂತ ತಗೊಂಡ್ರೆ ಇದನ್ನ ನಾನು J1 ಅಂತ ತಗೊಳ್ತೀನಿ. ಈಗ ಈ ಪೊಸಿಷನ್ ತಗೊಂಡಿದ್ದೀನಿ. ಇಲ್ಲಿ ಏನಾಗಿದೆ, ಗ್ಯಾಲ್ವನೋಮೀಟರ್ ಶೋಸ್ ನೋ ಡಿಫ್ಲೆಕ್ಷನ್, ದೆನ್ ದಿಸ್ ಲೆಂತ್ ಕ್ಯಾನ್ ಬಿ ಟೇಕನ್ ಆಸ್ L1. ಈ ಲೆಂತ್ ಏನಂತ ತಗೊಳ್ತಾ ಇದ್ದೀನಿ, L1 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ವಿ ನೋ ಈ EMF ಫೈಂಡ್ ಔಟ್ ಮಾಡೋದು ಗೊತ್ತಿದೆಯಲ್ಲ. ಈಗ ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಇಲ್ಲ, ಈ ಸರ್ಕ್ಯೂಟ್ ಅಲ್ಲೂ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ವೈ? ಬಿಕಾಸ್ ನೋ ಡಿಫ್ಲೆಕ್ಷನ್. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ವಿಚ್ ಇಸ್ ಈಕ್ವಲ್ ಟು EMF ಆಗಿದೆ.
then E1 is equal to K into L1 ಆಗುತ್ತೆ. This is equation number 1. ಅದೇ ತರ ಈಗ ಇದನ್ನ ರಿಮೂವ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಇದು ಥರ್ಡ್ ಒನ್. ಫಸ್ಟ್ 1 2 1 3 ಮಧ್ಯೆ ಕನೆಕ್ಷನ್ ಕೊಡಬೇಕು, ಅವಾಗ ಸೆಲ್ 1 ಆನ್ ಆಗುತ್ತೆ. ಅದೇ ತರ 2 3 ಮಧ್ಯೆ ಕನೆಕ್ಷನ್ ಕೊಟ್ರೆ ಸೆಲ್ 2 ಆನ್ ಆಗುತ್ತೆ. ದೆನ್ ಈಗ ಏನಾಗುತ್ತೆ, E2 is equal to K. ಈಗ ಇಲ್ಲೆಲ್ಲೋ ಒಂದು ಪೊಸಿಷನ್ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ತಗೊಳ್ತೀನಿ, J2. So this length can be taken as L2. Then L2, equation 2. So comparison ಮಾಡಬೇಕಲ್ಲ, divide 1 and 2. 1 and 2 ನ ಡಿವೈಡ್ ಮಾಡಿ, E1 by 1 by 2. 1 by E2 is equal to L1 by K L2. K get cancel, L1 by L2. ಅಂದ್ರೆ ನೀವು ಲೆಂತ್ ಇಂದ ರೇಷಿಯೋ ತಗೊಂಡ್ರೆ then you get comparison of EMFs. EMF comparison ಆಗುತ್ತೆ. ಲೆಂತ್ ನ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಏನಾಗುತ್ತೆ, EMF ಕಂಪ್ಯಾರಿಸನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಕನ್ಸಿಡರ್ ಮಾಡೋದಾದ್ರೆ, ಥರ್ಡ್ ಒನ್ ಅಪ್ಲಿಕೇಶನ್ ಟು ಫೈಂಡ್ internal resistance of the cell. So internal resistance find out ಮಾಡೋದು. ನೋಡಿ, this is the potentiometer A and B. So this is connected to cell and plug key rheostat. This is B point. Okay, now which is connected to cell, and across this cell we connect one standard resistance box plug key, and finally this will be goes to sensitive galvanometer and jockey. So this is E, this is R, plug key K2, K1, ವೋಲ್ಟೇಜ್ V ಅಂತ ನಾವು ತಗೊಳ್ಳಿ ಅಥವಾ E ಅಂತ ನಾವು ತಗೊಳ್ಳಿ, ಇದು ರಿಯಸ್ಟಾಟ್ RH. ಅಬ್ಸರ್ವ್ ದಿಸ್ ಒನ್. ಈ ಕೇಸಲ್ಲಿ ನೀವು ಯಾವ ತರ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಈ ಸೆಲ್ ಇಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ಸ್ ವೈ ಫಸ್ಟ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್: K1 ಕ್ಲೋಸ್, K2 ಓಪನ್. K1 ಕ್ಲೋಸ್, K2 ಓಪನ್. ಇದನ್ನ ಕ್ಲೋಸ್ ಇಟ್ಕೋಬೇಕು, ಇದನ್ನ ಓಪನ್ ಇಟ್ಕೋಬೇಕು. ಓಕೆನಾ? ಇದನ್ನ ಕ್ಲೋಸ್ ಇಟ್ಕೊಂಡು ಇದನ್ನ ಓಪನ್ ಇಟ್ಕೊಂಡು ನೀವು ಬ್ಯಾಲೆನ್ಸಿಂಗ್ ಲೆಂತ್ ನ ಚೆಕ್ ಮಾಡಬೇಕು. ಈಗ ನಾವು ಬ್ಯಾಲೆನ್ಸಿಂಗ್ ಲೆಂತ್ ಚೆಕ್ ಮಾಡ್ತಾ ಇದ್ದೀವಿ. ಓಕೆನಾ? ದೆನ್ ಗ್ಯಾಲ್ವನೋಮೀಟರ್ ಶೋಸ್ ಝೀರೋ ಡಿಫ್ಲೆಕ್ಷನ್. ಗ್ಯಾಲ್ವನೋಮೀಟರ್ ಏನ್ ಮಾಡ್ತಾ ಇದೆ, ಈಗ ಝೀರೋ ಡಿಫ್ಲೆಕ್ಷನ್ ನ ಶೋ ಮಾಡ್ತಾ ಇದೆ. ಗ್ಯಾಲ್ವನೋಮೀಟರ್ ಇದು ಓಪನ್ ಇರೋದ್ರಿಂದ ಇಲ್ಲೇನು ಈ ಸರ್ಕ್ಯೂಟ್ ಏನು ಇಲ್ಲ ಅನ್ನೋ ತರ ಮೀನಿಂಗ್. ಓಕೆನಾ? ಇದೇನು ಇಲ್ಲ ಸರ್ಕ್ಯೂಟ್, ಯಾಕಂದ್ರೆ ಇದನ್ನ ಓಪನ್ ಇಟ್ಕೊಂಡಿದೀವಿ. ಸೊ ಈಗ galvanometer shows some deflection that can be taken as L1. ಯಾವಾಗ when K1 close, K2 open, then ಈಗ ಏನಾಗುತ್ತೆ, EMF ತಾನೇ. ಈಗ EMF E is equal to K into L1. EMF E is equal to K into L1. ಈಗ ಏನ್ ಮಾಡಬೇಕು, ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ, ಸೆಕೆಂಡ್ ಟರ್ಮ್ ಅಲ್ಲಿ K1 ಕ್ಲೋಸ್, K2 ಕ್ಲೋಸ್, ಎರಡು ಕ್ಲೋಸ್ ಇಟ್ಕೋಬೇಕು. ಇದನ್ನೀಗ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಫರ್ ಆಗೋದ್ರಿಂದ ಇದು EMF ಆಗಿರೋಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್ ಆಗುತ್ತೆ. ನಿಮಗೆ ಗೊತ್ತಿದೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಪ್ಲೈ ಆಗ್ತಾ ಇದೆ ಅಂದ್ರೆ ಕರೆಂಟ್ ಇದ್ರ ಮೂಲಕ ಪಾಸ್ ಆಗುತ್ತೆ. ಸೊ ಇದನ್ನು ನಾವು ಅಡ್ಜಸ್ಟ್ ಮಾಡಿರ್ತೀವಿ ಆ ತರ. ದೆನ್ V is equal to K into L2 ಆಗುತ್ತೆ, K into L2 ಆಗುತ್ತೆ. ಸೊ ದಿಸ್ ಇಸ್ ಇಕ್ವೇಶನ್ ನಂಬರ್ 1 and this is equation number 2. Now observe this one. ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ, ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ ಇಕ್ವೇಶನ್ ನ. ಸೊ ಆ ಪ್ರೂಫ್ ನ ಕನ್ಸಿಡರ್ ಮಾಡ್ಕೊಳ್ಳಿ. R is equal to capital R into E by V minus 1. ನೆನಪಿದೆನಾ? E by V minus 1. So
ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇಂಟು ಇ ಅಂತಂದ್ರೆ ನಾವು ಫೈಂಡ್ ಔಟ್ ಮಾಡಿದ್ವಿ ಕೆ ಎಲ್ ಒನ್ ಡಿವೈಡೆಡ್ ಬೈ ಕೆ ಎಲ್ ಟು. ನೀವು ಇನ್ನೊಂದ್ಸಲ ಫೈಂಡ್ ಔಟ್ ಮಾಡಿದಾಗ ಸಮ್ ಲೆಂತ್ ಬರುತ್ತೆ, ದಟ್ ಈಸ್ ಎಲ್ ಟು. ಓಕೆನಾ? ಎಲ್ ಟು ಮೈನಸ್ ಒನ್, ಕೆ ಗೆಟ್ ಕ್ಯಾನ್ಸಲ್, R is equal to capital R into L1 by L2 minus 1. Then small r is equal to capital R into L1 minus L2 divided by L2. So, this formula you simplify then you get internal resistance of cell. Okay na? So, these are the applications of potentiometer. So, you lab alli study ಮಾಡ್ತೀರಾ practical aspects ಇವು. ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಇದೆ, EMF ಕಂಪ್ಯಾರಿಸನ್ ಮಾಡೋದು ಇದೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಥಿಯರಿ ಪಾರ್ಟ್ ಕಂಪ್ಲೀಟೆಡ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.